ಬೇಗ ಏನಾದ್ರೂ ಹೇಳಪ್ಪ ಸ್ವಾಮಿ, ಎಷ್ಟೊತ್ತೊಂದು ವೆಯ್ಟ್ ಮಾಡೋದು. ಎಲ್ಲರೂ ಚೆನ್ನಾಗಿದೆ ಅಂದ್ರು, ಕೊನೆಗೆ ಅತ್ತೆನೂ ಚೆನ್ನಾಗಿದೆ ಅಂದ್ರು. ಇವ್ರಿಗೆ ಯಾಕೆ ಹಿಡ್ಸಿಲ್ಲ? ಹಿಡ್ಸಿಲ್ಲ ಅಂದ್ರೆ ಕಡೆ ಪಕ್ಷ ಚೆನ್ನಾಗಿಲ್ಲ ಅಂತಾದ್ರೂ ಹೇಳ್ಬೇಕಲ್ಲ. ಒಂದು ವೇಳೆ ಇವರಿಗೆ ಮ್ಯೂಸಿಕ್ ಸೆನ್ಸ್ ಇಲ್ವಾ? ಇಲ್ಲ ಅಂದಿದ್ರೆ ಸಿತಾರ್ ಯಾಕೆ ತಗೊಂಡ್ ಬರ್ತಿದ್ರು? ಏನೂ ಅರ್ಥ ಆಗ್ತಿಲ್ಲ. ಹೇಗ್ ಮ್ಯಾಗ್ಝಿನ್ ಓದ್ತಿದ್ದಾರೆ ನೋಡು. ಅವ್ರಿಗೋಸ್ಕರನ ನಾನು ಹಾಡಿದ್ದು. ಮನೆಗೆ ವಾಪಸ್ ತಲುಪಿಸಿ ಅಂತ ಹೇಳಬೇಕು. ಅಯ್ಯೋ, ಇವ್ರಿಗೆ ಕೆಲಸ ಹೇಳಿದ್ರೆ ಅತ್ತೆ ಬೈತಾರೆ. ಅಪ್ಪಂಗೆ ಫೋನ್ ಮಾಡಿ ಸಿತಾರ್ ತಗೊಂಡು ಹೋಗಕ್ಕೆ ಹೇಳಬೇಕು. ಏನಂದ್ರೆ? ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂದೆ. ಯಾಕೆ ಇಷ್ಟು ಲೇಟಾಗಿ ಹೇಳ್ತಿದ್ದೀರಾ? ನೀವು ಕಾಯ್ತಾ ಇದ್ರಾ? ಇಲ್ಲ, ತುಂಬಾ ಒಳ್ಳೆ ವಾಯ್ಸ್ ನಿಮ್ದು. ನಿಜವಾಗ್ಲೂ? ಡ್ಯಾಡಿನೂ ಹೇಳಿದ್ರಲ್ಲ. ತುಂಬಾ ಥ್ಯಾಂಕ್ಸ್ ರೀ. ಪ್ರಾಕ್ಟೀಸ್ನ ಕಂಟಿನ್ಯೂ ಮಾಡಿ. ಗುಡ್ ನೈಟ್. ಯಾಕೆ ಡಲ್ ಆಗಿದ್ಯಾ? ಏನಾಯ್ತು? ನನ್ ಮೂಡ್ ಯಾಕೋ ಸರಿ ಇಲ್ಲ ಆಂಟಿ. ಯಾವಾಗ್ಲೂ ಏನಾದ್ರೂ ಒಂದು ಓವರ್ ಆಕ್ಷನ್ ಮಾಡ್ತಾನೆ ಇರ್ತೀಯಲ್ಲ, ಯಾಕೆ ಸುಮ್ಮನೆ ಇದ್ಯಾ? ಅದೇ ನಂಗೂ ಬೇಜಾರಾಗ್ತಿದೆ. ಯಾಕೆ ಓವರ್ ಆಕ್ಷನ್ ಮಾಡದೇ ಇರೋದಕ್ಕ? ಅಲ್ಲ, ಸುಮ್ಮನೆ ಕೂತಿರೋದಕ್ಕೆ. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನೋ? ನಮ್ಮ ಮನೇಲಿದ್ದಾಗ ಫಂಕ್ಷನ್ಸ್ ಅಂತ ಪಾರ್ಟೀಸ್ ಅಂತ ತುಂಬಾ ಬ್ಯುಸಿ ಆಗಿರ್ತಿದ್ದೆ. ಅಖಿಲ್ ಫೋನ್ ಮಾಡಿದ್ರೆ ಪಬ್ಗೋ ಪಾರ್ಟಿಗೂ ಹೋಗ್ತಿದ್ದೆ. ಇವಾಗ ಅದು ಯಾವುದೂ ಇಲ್ಲ. ಯಾವಾಗ್ಲೂ ಮನೇಲೆ ಇರೋಕೆ ಬೋರ್ ಆಗ್ತಿದೆ. ಲೈಫೇ ಮುಗ್ದೋಯ್ತು ಅನ್ಸ್ತಿದೆ. ಅಯ್ಯಯ್ಯೋ, ಇಷ್ಟಕ್ಕೆ ಹೀಗಂತೀಯಾ? ಮದ್ವೆ ಆಗಿ ಸರಿಯಾಗಿ 15 ದಿನಾನೂ ಆಗಿಲ್ಲ, ಅವಾಗ್ಲೇ ಅತ್ತೆ ಮನೆ ಬೋರ್ ಅಂದ್ರೆ ಹೇಗೆ? ನಾನು ಏನ್ ಮಾಡ್ಲಿ ಹೇಳಿ? ಎದ್ದ ತಕ್ಷಣ ಪೂಜೆ, ಆಮೇಲೆ ಅಡ್ಗೆ ಕೆಲಸ, ಮನೆ ಕೆಲಸ, ಅದ್ರ ನಡುವೆ ಅತ್ತೆನ ಇಂಪ್ರೆಸ್ ಮಾಡಕ್ಕೆ ಆಕ್ಟಿಂಗು. ಬೇಜಾರಾಗ್ತಿದೆ ಆಂಟಿ. ಇವಾಗ ಏನ್ ಮಾಡ್ಬೇಕು ಅಂತಿದ್ಯಾ? ಏನಾದ್ರೂ ಆಕ್ಟಿವಿಟಿ ಮಾಡೋಣ ಅಂದ್ರೆ ಅಖಿಲ್ ಬೇಡ ಅಂತಿದ್ದಾನೆ. ಮಾವನು ಒಪ್ಪಲ್ವಂತೆ. ಸಪರೇಟ್ ಆಗಿ ಬಿಸ್ನೆಸ್ ಮಾಡೋಣ ಅಂದ್ರೆ ಕೂಡ್ ಬಾಳೋದ್ರಲ್ಲಿ ಸ್ವರ್ಗ ಸುಖ, ಅಣ್ಣ ತಮ್ಮಂದಿರ ಸಂಬಂಧ ಅಂತ ಹಳೇ ರಾಗ ತೆಗಿತಾನೆ. ಅತ್ತೆಗ್ ಸೇವೆ ಮಾಡು, ಅಕ್ಕಂದ್ರಿಗೆ ಸಹಾಯ ಮಾಡು ಅಂತಿದ್ದಾನೆ. ಐ ಡೋಂಟ್ ಲೈಕ್ ದಿಸ್ ಆಂಟಿ. ನಂಗೆ ಇನ್ನೂ ಏನೇನೋ ಬೇಕು ಅನಿಸ್ತಿದೆ ಆಂಟಿ. ಸರ್ ಹೋಯ್ತು. ನಾನ್ ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನ್ ಇನ್ನೇನೋ ಯೋಚನೆ ಮಾಡ್ತಿದ್ಯಾ ಅಂತಾಯ್ತು. ನನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಹೌದೇ ಪೆದ್ ಹುಡುಗಿ, ನೀನ್ ಸರಿಯಾಗಿ ತಲೆ ಹಾಕ್ತಿಲ್ಲ ಅಷ್ಟೇ. ಚುರುಕಾದ ಸೊಸೆಗೆ ಅತ್ತೆ ಮನೆಗಿಂತ ದೊಡ್ಡ ಪ್ರಪಂಚ ಬೇಕಾ? ಅದಲ್ದೆ ನೀನು ಚಿಕ್ಕ ಸೊಸೆ ಬೇರೆ, ಏನೇನ್ ಮಾಡ್ಬೋದು ಗೊತ್ತಾ? ಏನ್ ಹೇಳ್ತಾ ಇದೀರಾ ಆಂಟಿ? ಇದು ಎಷ್ಟು ದೊಡ್ಡ ಕುಟುಂಬ. ಮಾವ, ಅತ್ತೆ, 2 ಭಾವಂದ್ರು, 2 ಅಕ್ಕಂದ್ರು, 3 ಚಿಕ್ಕ ಮಕ್ಕಳು, ಒಬ್ಬ ಗಂಡ, ಒಬ್ಬ ಆಂಟಿ, ಕೆಲಸದೋರು, ಎಷ್ಟೊಂದು ಜನ. ಗಳಿಸೋದಿಕ್ಕೆ ಎಷ್ಟು ಸಂಬಂಧ ಇದೆ, ಗೆಲ್ಲೋದಿಕ್ಕೆ ಎಷ್ಟು ಯುದ್ಧ ಇದೆ, ಕಡಿಯೋದಿಕ್ಕೆ ಎಷ್ಟು ತಲೆ ಇದೆ, ಕಲಿಯೋದಿಕ್ಕೆ ಎಷ್ಟು ಉಪಾಯ ಇದೆ. ಇವೆಲ್ಲ ಬಿಟ್ಟು
ಆ ಶಾಪಿಂಗ್ ಅಲ್ಲೂ ಪಬ್ಗಳಲ್ಲೂ ಏನಿರುತ್ತೆ? ಬರೀ ಹುಚ್ಚಾಟ ಅಷ್ಟೇ. ನಿಜವಾದ ಸಂತೋಷ ಇಲ್ಲೇ ಇರೋದು. ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀರಾ ಆಂಟಿ? ನಿನ್ನ ಬುದ್ಧಿವಂತೆ ಅನ್ಕೊಂಡಿದ್ದೆ, ಇಷ್ಟೊಂದ್ ಮಂಕದೇನೆ ಅನ್ಕೊಂಡಿರ್ಲಿಲ್ಲ. ಹೀಗ್ ಹೇಳಿದ್ರೆ ಹಾಗ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಬೈಯೋದ್ ಬಿಟ್ಟು ಹೇಳಿ ಆಂಟಿ. ನಿನ್ನೆ ಮೊನ್ನೆವರೆಗೂ ಈ ಮನೆಯಲ್ಲಿ ಆ ಪಾವನಿ ಒಬ್ಳೆ ಸೊಸೆ. ಈ ಮನೇಲಿ ಎಲ್ರು ಗಂಡ್ ಬಿಳೆಗಳೇ ಹುಟ್ಟಿದ್ರಿಂದ ಪಾವನಿನ ಸೊಸೆ ತರ ಅಲ್ದೆ ಮಗಳ ತರ ನೋಡ್ಕೋತಿದ್ರು. ಅಮ್ಮ ಯಪ್ಪ, ಅವಳುನು ಹುಷಾರಾಗಿ ಎಲ್ರನ್ನೂ ಗೆದ್ಕೊಂಡ್ಲು. ಆಮೇಲೆ ಸಂಧ್ಯಾ ಬಂದ್ಲು, ಇಬ್ಬರು ಮಕ್ಕಳನ್ನ ಹೆತ್ಕೊಟ್ಟು ಹೋಗ್ಬಿಟ್ಲು. ಇಷ್ಟು ವರ್ಷ ಆದ್ಮೇಲೆ ನೀನು ವಸು ಬಂದಿದ್ದೀರಾ. ಒಬ್ಬರ ಬದಲು 3 ಜನ ಸೊಸೆರಿದ್ದೀರಾ. ಸೊಸೆರು ಅಂದ್ರೆ ಅತ್ತೆ ಮನೆ ಅನ್ನೋ ಸಾಮ್ರಾಜ್ಯಕ್ಕೆ ಮಹಾರಾಣಿರಿಗೆ ಸಮಾನ. ಆದ್ರೆ ಒಂದು ಸಾಮ್ರಾಜ್ಯಕ್ಕೆ ಒಬ್ಳೇ ಮಹಾರಾಣಿ ಇರಬೇಕು. ಅದು ಯಾವ ಸೊಸೆ ಅನ್ನೋದು ಮುಖ್ಯ. ಇವರಲ್ಲಿ ಯಾರ್ದು ಮೇಲ್ಗೈ ಆಗುತ್ತೋ ಆ ಸೊಸೆನೆ ಮಹಾರಾಣಿ ಅಂತ ಅರ್ಥ. ಆ ಸೊಸೆ ಮಾತನ್ನ ಮಾವನಿಂದ ಹಿಡಿದು ಮೊಮ್ಮಕ್ಕಳವರೆಗೂ ಕೇಳ್ತಾರೆ. ಇಂಟ್ರೆಸ್ಟಿಂಗ್ ಆಂಟಿ. ಅದಕ್ಕೆ ನೀನೇ ಈ ಸಾಮ್ರಾಜ್ಯಕ್ಕೆ ಮಹಾರಾಣಿ ಆಗ್ಬೇಕು. ನಿಂದೆ ಮೇಲ್ಗೈ ಆಗ್ಬೇಕು. ನಿನ್ನ ಮಾತನ್ನೇ ಎಲ್ರೂ ಕೇಳ್ಬೇಕು. ಯಾರೋ ನಿನ್ನ ಮಾತನ್ನ ಮೀರಬಾರ್ದು. ಇವಾಗ ಹೇಳು, ನಿನಗೆ ಸಾಕಾಗೋಷ್ಟು ಕೆಲ್ಸ ಇದೆಯಾ ಇಲ್ವಾ? ದೊಡ್ಡ ಯುದ್ಧನೇ ಇದ್ದಂಗಿದೆ ಆಂಟಿ. ಇದು ಯುದ್ಧನೇ ಕಣೆ. ಮೇಲ್ ಕಾಣಿಸ್ದೇ ಇದ್ರು ಪ್ರತಿ ಮನೆಯಲ್ಲೂ ದಿನ ನಡೆಯೋ ಯುದ್ಧ ಇದು. ಚಿಕ್ಕ ಸೊಸೆಯಾಗಿ ನೀನೇನ್ ಮಾಡ್ಬೇಕು ಅಂದ್ರೆ ಅತ್ತೆ ಮಾವನ್ನ ಒಲಿಸ್ಕೋಬೇಕು. ಭಾವಂದ್ರು ನಿನ್ನ ಒಳ್ಳೆವ್ಳು ಅನ್ಬೇಕು. ಗಂಡನ್ನ ಸೆರಗಲ್ಲಿ ಗಂಟ್ ಹಾಕೋಬೇಕು. ವಾರ್ಗಿತ್ತೀರ್ನ ತುಳಿದು ಹಾಕ್ಬೇಕು. ಅದಕ್ಕೆ ನನ್ನಂಥ ಆಂಟಿರ್ ಸಹಾಯ ತಗೋಬೇಕು. ಇಷ್ಟೊಂದು ನೇರವಾಗಿ ಹೇಳ್ತಿದ್ದೀರಲ್ಲ. ಆಪಲ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಇದನ್ನ ಹಸಿಯಾಗೆ ತಿನ್ಬೇಕು. ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಎಕ್ಸಾಂಪಲ್ ಚೆನ್ನಾಗಿಲ್ಲ. ಹೇಳೋದ್ ಕೇಳೆ. ಪಾವನಿ ಕಾಲ ಮಿಂಚೋಗಿದೆ. ಈ ಮನೆಗೆ ಮಹಾರಾಣಿ ಆಗ್ಬೇಕು ಅನ್ನೋ ಆಸೆ ಅವಳಿಗಂತೂ ಇಲ್ಲ. ಮಿಕ್ಕದೋಳು ವಸು. ಅವಳ ಗಂಡ ಅಭಿ ಈ ಮನೆಗೆ ಕಿರೀಟ ಇಲ್ದೇ ಇರೋ ಮಹಾರಾಜ. ಅದಕ್ಕೆ ಅವಳು ಮಹಾರಾಣಿ ಆಗ್ಬೇಕು ಅನ್ಕೋತಾಳೆ. ಸೀತಾರ್ ನುಡ್ಸಿ ಹಾಡ್ ಹಾಡಿ ಚಿಕ್ಕೋರು ದೊಡ್ಡೋರು ಎಲ್ರಿಗೂ ಇಷ್ಟ ಆಗ್ತಿದ್ದಾಳೆ. ಅವಳ ಇಮೇಜ್ ಇನ್ನೂ ಹೆಚ್ಚಾಗಕ್ ಮುಂಚೆನೆ ಅದನ್ನ ನೀನು ಡ್ಯಾಮೇಜ್ ಮಾಡ್ಬೇಕು. ಅವಳನ್ನ ತುಳಿದು ಬಿಸಾಕಿ ನೀನು ನಂಬರ್ 1 ಆಗ್ಬೇಕು. ನಂಗೆ ಸಿತಾರ್ ನುಡ್ಸೋದು ಹಾಡ್ ಹಾಡೋದು ಬರಲ್ಲ ಆಂಟಿ. ಏ ಮಂಕದಿನ್ನೆ, ಅದೆಲ್ಲ ನೀನ್ ಯಾಕೆ ಮಾಡ್ಬೇಕು? ಅವಳನ್ನ ಕೆಟ್ಟೋಳ್ ಮಾಡಿದ್ರೆ ಸಾಕು. ಅವಳಿಗೂ ನಿಮ್ಮತ್ತೆಗೂ ಮಧ್ಯೆ ಬೆಂಕಿ ಹಚ್ಬಿಡು. ಚಿಕ್ಕ ಜಗಳಾನೇ ಆದ್ರೂ ಅದನ್ನ ದೊಡ್ಡದ್ ಮಾಡ್ಬೇಕು. ಅವಾಗ ನೀನು ಹೈಲೈಟ್ ಆಗ್ತೀಯಾ. ಹಾಗ್ ಮಾಡೋದ್ ತಪ್ಪಲ್ವಾ? ಈ ಮನೇಲಿ ನೀನು ಬೋರ್ ಹೊಡಿದಿರಾ ಮನಃಶಾಂತಿಯಿಂದ ನೆಮ್ಮದಿಯಾಗಿ ಬಾಳ್ಬೇಕು ಅಂದ್ರೆ ಹೀಗ್ ಮಾಡ್ದೆ ನಿನಗ್ ಬೇರೆ ದಾರಿ ಇಲ್ಲ. ಹಾಗಂತೀರಾ? ನಿಮ್ಮಮ್ಮ ನನಗೆ ನಿನ್ನ ಕಣ್ರೆಪ್ಪೆ ತರ ನೋಡ್ಕೊಳಕ್ ಹೇಳಿದಾರೆ. ಅದಕ್ಕೆ ಹೇಳ್ತಿದ್ದೀನಿ, ನನ್ ಮಾತು ಕೇಳು. ಓಕೆ ಆಂಟಿ, ಯೋಚನೆ ಮಾಡ್ತೀನಿ. ನನ್ನ ಬಂಗಾರದ ಗೊಂಬೆಗಳು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಸ್ಕೂಲ್ಗೆ. ನನ್ನ ದೃಷ್ಟಿನೇ ಬೀಳೋ ತರ ಇದೆ. ಅಜ್ಜಿ, ನಾವು ಸ್ಕೂಲ್ಗೆ ಹೋಗಿ ಬರ್ತೀವಿ. ಸರಿನಮ್ಮ, ಸಂಜೆ ಮನೆಗೆ ಬಂದ ತಕ್ಷಣ ನಿಮ್ಗೆ ಒಳ್ಳೆ ಸ್ನಾಕ್ಸ್ ರೆಡಿ ಮಾಡಿಟ್ಟಿರ್ತೀನಿ. ಇವತ್ತು ನಾವು ಬೇಗ ಬರಕ್ ಆಗಲ್ಲ ಅಜ್ಜಿ. ಯಾಕೆ? ಸ್ಕೂಲಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ? ಇಲ್ಲ, ಸ್ಕೂಲ್ ಮುಗಿದ್ಮೇಲೆ ಮನೆಗೆ ಬರಕ್ಕೆ ನಾವು ವೇಟ್ ಮಾಡ್ತಿರ್ತೀವಲ್ಲ, ನಮಗೋಸ್ಕರ ಡ್ಯಾಡಿನೋ ಚಿಕ್ಕಪ್ಪನೋ ಬರ್ತಾರೆ. ಮತ್ತಿನ್ನೇನು? ನಮ್ಮನ್ ಪಿಕ್ ಮಾಡ್ಕೊಂಡ್ಮೇಲೆ ಸೀದಾ ರಾಕಿನ್ ಪಿಕ್ ಮಾಡಕ್ ಹೋಗ್ತಾರೆ. ಅವನನ್ನ ಪಿಕ್ ಮಾಡ್ಕೊಂಡ್ ಮನೆಗೆ ಬರ್ಬೇಕು. ರಾಕಿನೂ ಪಿಕ್ ಮಾಡ್ಲೇಬೇಕಲ್ವಮ್ಮ? ಅವನ್ ಸ್ಕೂಲ್ಗೂ ನಮ್ ಸ್ಕೂಲ್ಗೂ ತುಂಬಾ ದೂರ ಅಜ್ಜಿ. ಅಷ್ಟೊತ್ತು ಕಾರಲ್ಲಿ ಕುತ್ಕೊಂಡಿರಕ್ಕಾಗಲ್ಲ, ತುಂಬಾ ಬೋರ್ ಆಗತ್ತೆ. ಹೌದು ಅಜ್ಜಿ, ಹೋಗೋವಾಗ್ಲೂ ಅಷ್ಟೇ. ಮೊದಲು ಅವನನ್ನ ಡ್ರಾಪ್ ಮಾಡಿ ಆಮೇಲೆ ನಮ್ಮನ್ನ ಡ್ರಾಪ್ ಮಾಡ್ತಾರೆ. ಒಂದೊಂದ್ಸಲಿ ಹೋಗೋಷ್ಟರಲ್ಲಿ ಪ್ರೇಯರೇ ಸ್ಟಾರ್ಟ್ ಆಗಿರತ್ತೆ. ಆಗ ಮಿಸ್ ನಮ್ಮನ್ನ ಬೈತಾರೆ, ಪನಿಷ್ಮೆಂಟು ಕೊಡ್ತಿದ್ದಾರೆ ಅಜ್ಜಿ. ನಾನ್ ರೆಡಿ.
ಎಲ್ಲ ವೇಸ್ಟ್ ಮಾಡ್ತಿದ್ದಾನೆ. ಏನಾಯ್ತು ಅನು? ರಾಕಿ ನಮ್ಮ ಜೊತೆ ಬರ್ದೇ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಜ್ಜಿ. ತಪ್ಪು ಕೀರ್ತಿ, ಹಾಗನ್ಬಾರ್ದು. ಭಾಸ್ಕರ್, ಅಮ್ಮ, ನೀನೊಂದು ಕೆಲಸ ಮಾಡಬೇಕು. ಹೇಳಮ್ಮ. ನಾನು ಅಭಿ ಜೊತೆ ಮಾತಾಡ್ತೀನಿ. ನೀನು ಅನುಕೀರ್ತಿ ಸ್ಕೂಲ್ ಪ್ರಿನ್ಸಿಪಲ್ ಜೊತೆ ಮಾತಾಡಿ ರಾಕಿನೂ ಆ ಸ್ಕೂಲ್ಗೆ ಸೇರಿಸು. ಆಯ್ತಮ್ಮ. ಬೇಡ ಅಜ್ಜಿ, ನಾನು ನನ್ನ ಸ್ಕೂಲಲ್ಲೇ ಓದ್ತೀನಿ. ನಾನು ನರ್ಸರಿಯಿಂದ ಅಲ್ಲೇ ಓದ್ತಿದ್ದೀನಿ ಅಜ್ಜಿ. ಅನುಕೀರ್ತಿ ಸ್ಕೂಲ್ ತುಂಬಾ ಚೆನ್ನಾಗಿದೆ ರಾಕಿ. ಆದ್ರೂ ಸರಿ, ಬೇಡ ದೊಡ್ಡಪ್ಪ. ಆ ಸ್ಕೂಲಲ್ಲಿ ಓದೋದಕ್ಕೆ ಅದೃಷ್ಟ ಇರಬೇಕು. ನೀನು ಈ ಮನೆಗೆ ಬಂದಿರೋದಕ್ಕೆ ನಿನಗೆ ಅದೃಷ್ಟ ಬಂದಿದೆ. ಇಲ್ಲ ಅಜ್ಜಿ, ನನ್ನ ಸ್ಕೂಲೇ ನನಗಿಷ್ಟ. ನಾನು ಬೇರೆ ಸ್ಕೂಲಲ್ಲಿ ಓದಲ್ಲ. ಹಾಗನ್ಬಾರ್ದು ರಾಕಿ. ಅಜ್ಜಿ ಮಾತು ಸ್ವಲ್ಪ ಕೇಳು. ನನ್ನ ಸ್ಕೂಲು ತುಂಬಾ ಚೆನ್ನಾಗಿದೆ ದೊಡ್ಡಪ್ಪ. ಬೇಕು ಅಂದ್ರೆ ಅನುಕೀರ್ತಿನೇ ನಮ್ಮ ಸ್ಕೂಲಿಗೆ ಸೇರಿಸ್ಬಿಡಿ ಪ್ಲೀಸ್. ಆ ಬ್ಯಾಡ್ ಸ್ಕೂಲಲ್ಲಿ ನಾವು ಓದಲ್ಲ. ನೀನು ಹೋಗ್ತಿರೋ ಸ್ಕೂಲಿಗಂತೂ ನಾವು ಹೋಗಲ್ಲ. ನಮ್ದೇನ್ ಬ್ಯಾಡ್ ಸ್ಕೂಲ್ ಅಲ್ಲ, ಒಳ್ಳೆ ಸ್ಕೂಲೇ. ನಿಮ್ದೇ ಬ್ಯಾಡ್ ಸ್ಕೂಲು. ರಾಕಿ, ಹೇಳಿದ ಮಾತು ಕೇಳ್ಚೋ ಇಲ್ವೋ? ದೊಡ್ಡಪ್ಪ ಬಂದು ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಜೊತೆ ಮಾತಾಡಿ ಟಿ.ಸಿ ತಗೊಂಡು ಬರ್ತಾರೆ. ಅನುಕೀರ್ತಿ ಓದೋ ಸ್ಕೂಲ್ಗೆ ಸೇರಿಸ್ತಾರೆ. ನಾನು ಬೇರೆ ಸ್ಕೂಲಲ್ಲಿ ಓದಲ್ಲ, ನನ್ನ ಸ್ಕೂಲಲ್ಲೇ ಓದ್ತೀನಿ. ದೊಡ್ಡವ್ರಿಗೆ ಎದುರುತ್ರ ಕೊಡಬಾರ್ದು ರಾಕಿ, ತಪ್ಪು. ನನ್ನ ಸ್ಕೂಲ್ ಅಂದ್ರೆ ನನಗೆ ತುಂಬಾ ಇಷ್ಟ ದೊಡ್ಡಪ್ಪ. ಅಲ್ಲಿ ನನ್ನ ಫೇವ್ರೆಟ್ ಮಿಸ್ಸು ಮತ್ತೆ ಫ್ರೆಂಡ್ಸ್ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಾನು ಹೇಗೆ ಬರಲಿ? ಈ ಸ್ಕೂಲಲ್ಲೂ ನಿಂಗೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ರಾಕಿ. ನಂಗೇನು ಬೇಡ. ನನ್ನ ಸ್ಕೂಲು, ನನ್ನ ಮಿಸ್ಸು, ನನ್ನ ಫ್ರೆಂಡ್ಸೇ ಬೇಕು. ಆಹಾ, ಆ ವಸುನ ಸಿಕ್ಕಾಕಿಸ್ಬೇಕು ಅಂತ ಈಗ ತಾನೇ ಅನ್ಕೋತಿದ್ದೆ. ಇಷ್ಟು ಬೇಗ ಅವಕಾಶ ಬಂದ್ಬಿಡ್ತಲ್ಲ. ಇದೊಂದು ಸಾಕು ಅವಳಿಗೆ ಮಂಗಳಾರತಿ ಮಾಡ್ಸಕ್ಕೆ. ಟಿಫನ್ ತಿಂದೇ ಇದ್ರು ಹೊಟ್ಟೆ ತುಂಬ ಹೋಯ್ತು. ಹಠ ಮಾಡಬೇಡ ರಾಕಿ, ನನ್ನ ಮಾತು ಕೇಳು. ಸ್ಕೂಲಿಗೆ ಹೋಗೋಣ ಬಾ. ನಾನು ಎಲ್ಗೂ ಬರಲ್ಲ. ರಾಕಿ, ನೀನ್ ಇನ್ನೂ ಸ್ಕೂಲಿಗೆ ಹೋಗಿಲ್ವಾ? ಇಲ್ಲ ಮಮ್ಮಿ, ಇನ್ಮೇಲೆ ನಾನು ಸ್ಕೂಲಿಗೆ ಹೋಗಲ್ಲ. ಹೌದಬಿ, ರಾಕಿಯಿಂದ ಅನುಕೀರ್ತಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತಿದ್ದಾರೆ. ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನನ್ನ ಸ್ಕೂಲ್ ಬದಲಾಯಿಸ್ಬೇಕಾ? ನನ್ನ ಸ್ಕೂಲ್ನ ಮರ್ತೋಗ್ಬೇಕಾ? ಹಾಗಂತ ಯಾರು ಹೇಳಿದ್ದು? ನಾನೇ ಹೇಳಿದ್ದು. 3 ಜನನು ಒಂದೇ ಸ್ಕೂಲಲ್ಲಿ ಓದಿದ್ರೆ ಟೈಮ್ ಸೇವ್ ಆಗುತ್ತೆ. ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು ಈಸಿ ಆಗುತ್ತೆ. ಕರೆಕ್ಟೇ ಅಮ್ಮ. ಏನ್ ಕರೆಕ್ಟು? ಬೇಕು ಅಂದ್ರೆ ಅವ್ರನ್ನೇ ನನ್ನ ಸ್ಕೂಲಿಗೆ ಸೇರ್ಸಕ್ ಹೇಳು ಮಮ್ಮಿ. ಆ ಸ್ಕೂಲ್ ತುಂಬಾ ಚೆನ್ನಾಗಿದೆ ರಾಕಿ, ಅದು ನಿಂಗೂ ಒಳ್ಳೇದು. ಒಳ್ಳೇದು ಕೆಟ್ಟದ್ದು ಗೊತ್ತಾಗ್ದಿರೋಂಥ ವಯಸ್ಸ ಒಂದು. ನಾನು ಭಾಸ್ಕರ್ ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳದೆ ಮನೇಲೆ ಕೂತ್ಕೊಂಡಿದ್ದಾನೆ. ರಾಕಿಗೆ ನಾನು ಹೇಳ್ತೀನಮ್ಮ. ಯಾರು ಹೇಳಿದ್ರು ನಾನು ಕೇಳಲ್ಲ. ನಂಗೆ ನನ್ನ ಸ್ಕೂಲೇ ಬೇಕು, ಇಲ್ಲ ಅಂದ್ರೆ ನಾನು ಓದೋದೇ ಇಲ್ಲ. ಹಾಗಂದ್ರೆ ಹೇಗೋ ರಾಕಿ, ನೀನು ಚೆನ್ನಾಗಿ ಓದ್ಬೇಕು, ದೊಡ್ಡ ಜಾಬ್ ಮಾಡಬೇಕು, ಒಳ್ಳೆ ಹೆಸರು ಸಂಪಾದಿಸ್ಬೇಕು. ಆ ಫೆಸಿಲಿಟೀಸ್ ಎಲ್ಲ ಅನು ಕೀರ್ತಿ ಸ್ಕೂಲಲ್ಲೂ ಇದ್ದಾವೆ. ರಾಕಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕನ್ವಿನ್ಸ್ ಮಾಡ್ತೀನಮ್ಮ. ಹೇಗಾದ್ರೂ ಮಾಡಿ ನೀನೇ ಅವನಿಗೆ ಬುದ್ಧಿ ಹೇಳು ಅಭಿ. ವಸ್ತು ಕೂಡ ಹೇಳು. ಚಿಕ್ಕ ಚಿಕ್ಕ ವಿಷಯಕ್ಕೂ ಹಠ ಮಾಡ್ತಾ ಇದ್ದಾನೆ. ಮಕ್ಕಳು ಆ ಥರ ಹಠ ಮಾಡೋದು ಅಷ್ಟು ಒಳ್ಳೇದಲ್ಲ ಅಭಿ. ಸರಿ ರಾಕಿ, ನಿನ್ಗೆ ಅವ್ರ ಸ್ಕೂಲ್ ಬೇಡ, ನಿನ್ ಸ್ಕೂಲೇ ಬೇಕು, ಅಷ್ಟೇ ತಾನೆ? ನಾನು ಡ್ಯಾಡಿ ಜೊತೆ ಮಾತಾಡಿ ಅಜ್ಜಿನ ಕನ್ವಿನ್ಸ್ ಮಾಡಕ್ ಹೇಳ್ತೀನಿ. ನೀನು ನಿನ್ ಸ್ಕೂಲ್ಗೆ ಹೋಗ್ಬೋದು, ಓಕೆನಾ? ಓಕೆ ಮಮ್ಮಿ.
ಪ್ರತಿ ಸಲ ನೀವು ಕಾಫಿ ವಾಟರ್ ಕೊಟ್ಟು ಕೇಳಬೇಕಾಗಿಲ್ಲ. ಪ್ರತಿ ವಿಷಯಕ್ಕೂ ನೀವು ಕಾಫಿ ಕೊಡಬೇಕಾಗಿಲ್ಲ. ಏನಿದ್ರು ಸ್ಟ್ರೇಟಾಗಿ ಹೇಳಿ. ಅಂದರೆ ಅದು ನಮ್ಮ ಮಧ್ಯೆ ಇನ್ನೂ ಆ ಸಲಿಗೆ ಬಂದಿಲ್ವಲ್ಲ ಅಂತ. ಸಲುಗೆ ಬರಲ್ಲ, ತಗೋಬೇಕು. ಐ ಮೀನ್, ನೀವು ನನ್ನ ಮುಂದೆ ಮುಜುಗರ ಪಡೋ ಅವಶ್ಯಕತೆ ಇಲ್ಲ. ಫ್ರೀಯಾಗೇ ಇರ್ಬೋದು. ಗಂಡು ಹೆಣ್ಣು ಅಂದಮೇಲೆ ಒಂದು ಸ್ವಲ್ಪ ಮುಜುಗರ ಇದ್ದೇ ಇರುತ್ತಲ್ವಾ? ಮನುಷ್ಯರನ್ನ ಒಬ್ಬರೊಬ್ರು ಅರ್ಥ ಮಾಡ್ಕೊಂಡ್ರೆ ಅದು ಯಾವುದೂ ಅಡ್ಡ ಬರಲ್ಲ. ಹಾಗಾದ್ರೆ ಕೇಳು ಅಂತೀರಾ? ನೀವು ಮಕ್ಕಳ ಜವಾಬ್ದಾರಿ ಹೊತ್ಕೊಂಡ್ರಿ ಅಂತ ನಾನು ನಿಮ್ಮ ಸ್ವಾತಂತ್ರ್ಯನ ಕಿತ್ಕೊಂಡಿಲ್ಲ ರೀ, ಕಿತ್ಕೊಳ್ಳೋದು ಇಲ್ಲ. ನಿಮ್ಮಿಷ್ಟ ಏನೇ ಆಗಿದ್ರೂ ನಾನು ಅದಕ್ಕೆ ಖಂಡಿತ ಗೌರವ ಕೊಡ್ತೀನಿ. ನೀವು ಏನೇ ಇದ್ರೂ ಆರಾಮಾಗಿ ಕೇಳ್ಬೋದು. ಥ್ಯಾಂಕ್ಸ್ ರೀ. ಹೇಳಿ. ಹೇಳಿದ್ನಲ್ಲ. ನೀವೇನೋ ಕೇಳಬೇಕು ಅಂದ್ರಿ? ಅದು ಕೇಳು ಅಂತೀರಾ? ನಿಮ್ಮ ಮನೇಲಿ ನೀವು ಚಿಕ್ಕ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಾ? ಯಾಕೆ ಹಾಗೆ ಕೇಳ್ತಿದ್ದೀರಾ? ನಿಮಗೆ ಒಂಥರ ಚೈಲ್ಡಿಶ್ ಮೆಂಟಾಲಿಟಿ ಇದೆ. ನಾನೇನು ಚಿಕ್ಕ ಹುಡುಗಿ ಅಲ್ಲ, ದೊಡ್ಡೋಳೆ. ನಂಬಿಟ್ಟೆ. ಕೇಳಿ. ಇದನ್ನು ಪ್ರೂವ್ ಮಾಡಬೇಕು ಅಂತ ಟ್ರೈ ಮಾಡಬೇಡಿ ಪ್ಲೀಸ್. ಜಾಸ್ತಿ ಮಾತಾಡದೇ ಇದ್ರೂ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ನೀವು ಹೀಗೆ ಮನಸ್ಸಲ್ಲೇ ಹೇಳ್ಕೊಂಡ್ರೆ ನನಗೇನು ಕೇಳಿಸಲ್ಲ. ಬಾಯಿ ಬಿಟ್ಟು ಹೇಳಬೇಕು. ಇವ್ರಿಗೆ ತಲೆ ಹಿಂದೆನೂ ಕಣ್ಣಿದಾವ ಹೇಗೆ? ಇಲ್ಲ, ಇರಬೇಕಾದ ಜಾಗದಲ್ಲೇ ಕಣ್ಣಿದಾವೆ. ಇವ್ರೇನು ನನ್ನ ಮನ್ಸಲ್ಲಿ ಹೇಳ್ಕೊಂಡಿದ್ದನ್ನ ಕಂಡು ಹಿಡಿದ್ಬಿಟ್ರಲ್ಲ. ಏನ್ರಿ ಕೇಳ್ರಿ. ಅದೇ ರಾಕಿ ವಿಷಯ. ಅವನ್ನ ಅನು ಕೀರ್ತಿ ಸ್ಕೂಲಿಗೆ ಸೇರ್ಸೋಣ ಅಂತಿದ್ದಾರೆ. ಮೂವರು ಒಂದೇ ಸ್ಕೂಲಲ್ಲಿದ್ದರೆ ಪಿಕಪ್ಗೂ ಡ್ರಾಪ್ಗೂ ಈಸಿ ಆಗುತ್ತಲ್ವಾ? ಟೈಮ್ ಕೂಡ ಸೇವ್ ಆಗುತ್ತೆ. ಕರೆಕ್ಟೇ. ಅಭ್ಯಾಸ ಆಗಿರೋ ಸ್ಕೂಲು, ಟೀಚರ್ಸ್, ಫ್ರೆಂಡ್ಸ್ ಎಲ್ಲದನ್ನು ಬಿಟ್ಟು ಹೊಸ ಸ್ಕೂಲ್ಗೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಏನೋ. ರಾಕಿ ಟೆನ್ಷನ್ ಮಾಡ್ಕೋತಾನೆ. ಅವನು ಕೇಳ್ದ ಅಂತ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ಬಲವಂತ ಏನೂ ಇಲ್ಲ. ರಾಕಿಗೆ ನಾನು ಸಮಾಧಾನ ಮಾಡ್ತೀನಿ. ಯಾವ ಸ್ಕೂಲಾದ್ರೆ ಏನು, ಸ್ವಲ್ಪ ದಿನ ಕಳೆದ್ಮೇಲೆ ಎಲ್ಲ ಅಭ್ಯಾಸ ಆಗತ್ತೆ. ಅದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ನೀವು ಹೇಗಂದ್ರೆ ಹಾಗೆ ಕ್ಯಾಶುವಲ್ ಆಗಿ ಕೇಳ್ದೆ ಅಷ್ಟೇ. ನೀವು ಯಾವಾಗಲೂ ಹೀಗೇನಾ? ಬೇರೆಯವ್ರಿಗೆ ಮಾತಾಡೋಕ್ಕೆ ಚಾನ್ಸೇ ಕೊಡಲ್ವಾ? ಅದು ನೀವು ಕಮ್ಮಿ ಮಾತಾಡ್ತಿರಲ್ಲ ಅಂತ. ಹಾಗಂತ ಎಲ್ಲ ನೀವೇ ಮಾತಾಡ್ಬಿಡ್ತೀರಾ? ಅದು ರಾಕಿ ಹೇಳೋದು ಕರೆಕ್ಟೇ. ಅಭ್ಯಾಸ ಆಗಿರೋ ಸ್ಕೂಲ್ನ, ಮಿಸ್ನ, ಫ್ರೆಂಡ್ಸ್ನ ಬಿಟ್ಟು ಬರೋದು ಕಷ್ಟನೇ. ರಾಕಿ ಹೇಳ್ದಂಗೆ ಮಾಡೋಣ. ಮತ್ತೆ ಅತ್ತೆ ಜೊತೆ ನಾನು ಮಾತಾಡ್ತೀನಿ. ನಾನು ಹೇಳ್ದೆ ಅಂತ ಹೇಳ್ತೀರಾ? ನಾನು ಮಾತಾಡ್ತೀನಿ ಅನ್ನಲ್ಲ.